ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಟಾಸ್ಕ್ಗಳು ಶುರು ಆಗಿದೆ. ಇವತ್ತಿಂದ ಟಾಸ್ಕ್ಗಳು ಇರ್ತವೆ. ಇನ್ನು ಟಾಸ್ಕ್ಗಳು ಇದ್ದಾಗಂತೂ ಮನೆ ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಹಾಗೇನೆ ಎಪಿಸೋಡ್ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಇಷ್ಟು ವರ್ಷ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿರೋರಿಗೆ ಗೊತ್ತಿರುತ್ತೆ, ನೀರಿನ ಆಟ ಅಥವಾ ನೀರಿನಗೆ ಸಂಬಂಧಪಟ್ಟಿರುವಂತ ಗೇಮ್ ನ ಕೊಟ್ರೆ ಮಾತ್ರ ಸೂಪರ್ ಆಗಿರ್ತವೆ ಅಂತ. ಸೊ ಇವತ್ತು ಕೂಡ ನೀರಿಗೆ ಸಂಬಂಧಪಟ್ಟಿರುವಂತ ಗೇಮ್‌ನೇನೆ ಕೊಟ್ಟಿದ್ದಾರೆ. ಗೇಮ್ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಯಾವ ರೀತಿ ಗೇಮ್ ಇದೆ ಅಂದ್ರೆ 2 ತಂಡಗಳಾಗಿ ಇಲ್ಲಿ ವಿಭಜನೆಯನ್ನ ಮಾಡಿದ್ದಾರೆ. ಆ 2 ತಂಡಗಳಲ್ಲಿ ಒಂದು ಬ್ಲೂ ಟೀಮು ಮತ್ತೆ ಒಂದು ರೆಡ್ ಟೀಮ್‌ನ ಕೊಟ್ಟಿದ್ದಾರೆ. ಒಂದು ಟೀಮಲ್ಲಿ ಧನು, ಅಭಿ, ರಕ್ಷಿತಾ, ಜಾನ್ವಿ, ರಿಷಾ ಹಾಗೂ ಗಿಲ್ಲಿ ಅವರಿದ್ದಾರೆ. ಇನ್ನೊಂದು ಟೀಮಲ್ಲಿ ರಘು, ಸೂರಜ್, ಆಶಿಕಾ, ಕಾವ್ಯ, ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರಿದ್ದಾರೆ. ಇನ್ನು ಮಾಳು ಹಾಗೂ ಧ್ರುವಂತ್ ಅವರು ಯಾವ ಟೀಮಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಪ್ರೊಮೋದಲ್ಲಿ ಸೈಡಿಗೆ ಕೂತಿದ್ದಾರೆ ಸದ್ಯಕ್ಕೆ. ಸೊ ಹಾಗಾಗಿ ಇನ್ನು ಗೇಮ್ ಕಡೆಗೆ ನೋಡೋದಾದ್ರೆ, ಒಂದು ತಂಡದಲ್ಲಿ ಇಬ್ರು ಬಂದ್ಬಿಟ್ಟು ಡ್ರಮ್‌ನ ಹಿಡ್ಕೊಂಡ್ ನಿಂತಿರ್ತಾರೆ ತಮ್ಮ ಭುಜದ ಮೇಲೆ ಹೊತ್ಕೊಂಡು. ಒಬ್ರು ನೀರನ್ನ ಹಾಕದೆ ಇರೋ ರೀತಿ ತಡೀತಾ ಇರ್ತಾರೆ. ಇನ್ನು ಅಪೋಸಿಟ್ ಟೀಮ್‌ನವರು ಬಂದ್ಬಿಟ್ಟು ಬಕೆಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿರುವಂತ ನೀರ್ನ ಎತ್ಕೊಂಡು ಹೋಗಿ ಆ ಡ್ರಮ್‌ನ ತುಂಬಿಬಿಟ್ಟು ಅವ್ರಿಗೆ ಭಾರ ಆಗಿ ಇಳಿಸಿ ಇಡೋ ತರ ಮಾಡ್ಬೇಕು ಅಂತ ಇಲ್ಲಿ ಗೇಮ್ ಇರೋದು. ಸೈಕ್ ಆಗಿದೆ ಅಂತ ಹೇಳ್ಬೋದು. ಕನ್ಫ್ಯೂಸಿಂಗ್ ಕೂಡ ಆಗಿದೆ ಸ್ವಲ್ಪ ನೋಡೋಕೆ. ಸೊ ಚೆನ್ನಾಗೇನೆ ಇದೆ. ಇನ್ನು ಉಸ್ತುವಾರಿಗಳಾಗಿ ಇಲ್ಲಿ ಗಿಲ್ಲಿ ಅವರು ಹಾಗೇನೆ ಅಶ್ವಿನಿ ಗೌಡ ಅವ್ರನ್ನ ಇರಿಸಿದ್ದಾರೆ. ಇಲ್ಲಿ ಸ್ಪರ್ಧಿಗಳು ಜಗಳಾಡೋಕ್ಕಿಂತ ಏನು ಉಸ್ತುವಾರಿ ಮಾಡ್ತಿರ್ತಾರಲ್ವಾ, ಅವರೇ ಜಗಳಾಡ್ತಿದ್ದಾರೆ ಅಂತ ಹೇಳ್ಬೋದು. ಕಳೆದ ಸೀಸನ್ ಅಲ್ಲಿ ನೋಡಿರ್ಬೋದು, ಚೈತ್ರ ಕುಂದಾಪುರ್ ಅವರು ಯಾವ ಟೀಮಿನಲ್ಲಿ ಇರ್ತಾರೋ ಅವರು ಸರಿಯಾಗಿ ಉಸ್ತುವಾರಿ ಮಾಡ್ದಿರಾನೆ ಅವರ ಟೀಮ್ ನ ಗೆಲ್ಲಿಸ್ತಾ ಇರ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಅಥವಾ ಗಿಲ್ಲಿ ಅವರೋ ಗೊತ್ತಿಲ್ಲ, ಇಬ್ರಲ್ಲಿ ಒಬ್ರಂತ್ರು ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರೊಮೋ ನೋಡಿದ್ರೆ. ಆದ್ರೆ ಇವಾಗಿನ ಪ್ರೊಮೋಗಳಿಗೆ ಹಾಗೇನೆ ಎಪಿಸೋಡ್‌ಗೆ ತುಂಬಾನೇ ಅಂತರ ಇರುತ್ತೆ ಅಂತ ಹೇಳ್ಬೋದು. ಪ್ರೊಮೋಗೂ ಮತ್ತೆ ಎಪಿಸೋಡ್ ಅಲ್ಲಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಪ್ರೊಮೋನ ಹೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಏನೇನೋ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಪ್ರೊಮೋ ಕಡೆಗೆ ನೋಡೋದಾದ್ರೆ, ಇಲ್ಲಿ ಎಲ್ರೂ ಕೂಡ ತುಂಬಾನೇ ಚೆನ್ನಾಗಿ ಆಡ್ತಿದ್ದಾರೆ. ತುಂಬಾನೇ ಚೆನ್ನಾಗಿ ಎಫರ್ಟ್ ಕೂಡ ಹಾಕ್ತಿದ್ದಾರೆ. ಇಲ್ಲಿ ಕಾವ್ಯ ಅವರು ಬಂದ್ಬಿಟ್ಟು ಡ್ರಮ್‌ನ ಎಳೆದು ಬಿಟ್ಟು ನೀರ್ನ ಹಾಕಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಡ್ರಮ್ ಹಿಡ್ಕೊಂಡಿರುವಂತ ಧನು ಆಗಿರ್ಬೋದು, ಅಭಿ ಆಗಿರ್ಬೋದು ಅಥವಾ ರಘು ಹಾಗೂ ಸೂರಜ್ ಅವರು ನೀರ್ ಬೀಳ್ಬಾರ್ದು ಅನ್ನೋ ಸಲುವಾಗಿ ಬೆಂಡ್ ಆಗಿ ಹಿಡ್ಕೊಂಡಿದ್ದಾರೆ. ನೀರ್ ಬೀಳದೆ ಇರೋ ರೀತಿಯಾಗಿ ಮಾಡ್ತಾ ಇದ್ದಾರೆ ಡ್ರಮ್ ಒಳಗಡೆ. ಅದು ಅವರ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಇನ್ನು ಕಾವ್ಯ ಅವರು ಅದನ್ನ ಎಳೆದು ಬಿಟ್ಟು ನೀರ್ನ ಹಾಕಕ್ ಹೋಗ್ತಿದ್ದಾರೆ. ಅದಕ್ಕೆ ಅವರು ಎಳಿತಾ ಇರೋದಕ್ಕೆ ಅಭಿಷೇಕ್ ಅವರು ಕಾಲಿಂದ ಒದ್ದಿತಾ ಇದ್ದಾರೆ. ಇನ್ನು ಅದಕ್ಕೆ ಯಾರು ಉಸ್ತುವಾರಿ ಆಗಿರುವಂತ ಗಿಲ್ಲಿ ಬಂದ್ಬಿಟ್ಟು ಕಾಲಲ್ಲೆಲ್ಲ ಒದಿಯಂಗಿಲ್ಲ, ಅವಳು ಎಳಿತಾರೆ, ನೀನು ಸ್ಟ್ರಾಂಗ್ ಆಗಿ ನಿಂತ್ಕೋ ಅಂತ ಹೇಳ್ತಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಅದಕ್ಕೆ ಬಂದು ಕೈಯಲ್ಲಿ ಮುಟ್ಟೋ ಹಾಗಿಲ್ಲ ಡ್ರಮ್‌ನ ಅಂತ ಹೇಳ್ತಾ ಇದ್ದಾರೆ. ಬುಕ್ ಅಲ್ಲಿ ಅದು ಇಲ್ಲ, ಮುಟ್ಟಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಕಾಲಲ್ಲಿ ಒದಿಬಹುದು ಅಂತ ಹಾಕಿದಾರ, ಸುಮ್ನೆ ನಿಂತ್ಕೋ ಅಂತ ಇಲ್ಲಿಂದಾನೇ ಗಿಲ್ಲಿ ಅವ್ರಿಗೆ ಹಾಗೇನೆ ಅಶ್ವಿನಿ ಗೌಡ ಅವರಿಗೆ ಶುರುವಾಗಿದೆ ಅಂತ ಹೇಳ್ಬೋದು. ಯಾವಾಗ್ಲೂ ಗಿಲ್ಲಿ ಅವ್ರಿಗೆ ಟಾಸ್ಕ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಸಿಕ್ಕಾಪಟ್ಟೆನೆ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರಂತೂ ಯಾವಾಗ್ಲೂ ಕಿರ್ಚಾಡೋದು, ಕೂಗಾಡೋದು, ಹಾಗೇನೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಜಗಳ ಮಾಡೋಕ್ ನಿಂತ್ಕೊಂಡೇ ಇರ್ತಾರೆ ಅಂತ ಹೇಳ್ಬೋದು. ಅವ್ರ ಕಡೆ ಪಾಯಿಂಟ್ ಇರ್ಲಿ ಇಲ್ದೇ ಇರ್ಲಿ ಅವ್ರು ಅದನ್ನ ಮಾಡೇ ಮಾಡ್ತಾರೆ. ಆದ್ರೆ ಗಿಲ್ಲಿ ಅವರು ತಮ್ಮ ಕಡೆ ಪಾಯಿಂಟ್ ಇದ್ರು ಕೂಡ ಜಗಳಕ್ ನಿಂತ್ಕೊಳ್ಳಲ್ಲ. ಆದಷ್ಟು ಸಮಾಧಾನವಾಗಿ ಕಾಮ್ ಆಗೇನೆ ಮಾತಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಆ ರೀತಿ ಕಾಣಿಸ್ತಾನೆ ಇಲ್ಲ. ಅದು ಅಲ್ದಿರ ಯಾವಾಗ್ಲೂನು ಯಾವುದೇ ಜಗಳದಲ್ಲೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಬಿದ್ದಾಗ ಸರಿಯಾಗಿನೇ ನೀಟಾಗಿ ಮಾತಾಡ್ತಾ ಇರೋಂತ ಗಿಲ್ಲಿ ಅವರು ಇವತ್ತು ಅಶ್ವಿನಿ ಗೌಡ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ದಿರಾ ನೀನು ಹೋಗಮ್ಮ ಬಾರಮ್ಮ ಅಂತ ಮಾತಾಡಿಸ್ತಾ ಇದ್ದಾರೆ. ಇನ್ನು ಕೇಳ್ಬೇಕಾ ಈ ರೀತಿ ಮಾತಾಡಿದ್ರೆ ಅಶ್ವಿನಿ ಗೌಡ ಅವ್ರಿಗಂತೂ ಹೊತ್ಕೊಂಡ್ ಹುರಿತಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೆಂಕಿ ತಣ್ಣಗಾಗುತ್ತಾ ಅಥವಾ ಟಾಸ್ಕ್ ಏನೇ ಮುಗಿದು ಹೋಗುತ್ತಾ ಅಂತ ನೋಡ್ಬೇಕು ಉಸ್ತುವಾರಿಗಳು ಇಲ್ದೇನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಮೊದ್ಲಿಗೆ ಹೇಳ್ತಾರೆ ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಲು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಗಿಲ್ಲಿ ಅವರು ನೀನ್ ಫಸ್ಟ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮ ಹೋಗು ಅಂತ ಹೇಳ್ತಾರೆ. ನೀನ್ ಯಾವನೋ ನನಗೆ ನೀನು ತಾನು ಅಂತ ಹೇಳೋಕೆ ಅಂತ ರೈಸ್ ಆಗೇ ಬಿಡ್ತಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದಂತೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಅಶ್ವಿನಿ ಗೌಡ ಅವ್ರಿಗೆ ನೀನು ಅಂದ್ರೆ ಸಾಕು ಬಂದ್ಬಿಡ್ತಾರೆ. ಅವ್ರು ಯಾರಿಗ್ ಹೇಗ್ ಬೇಕಿದ್ರು ಮಾತಾಡ್ಬೋದು. ಆದ್ರೆ ಅವ್ರಿಗ್ ಮಾತ್ರ ಯಾರು ನೀನು ತಾನು ಅನ್ನೋಂಗೂ ಇಲ್ಲ ಅನ್ನೋದು ಎಲ್ರಿಗೂನು ಗೊತ್ತಿರೋ ವಿಚಾರನೇ. ಇದು ಮುಗಿದೇ ಇರೋ ಕತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಯಾರಾದ್ರೂ ನೀನು ಅಂದ್ರೆ ಅವರು ಟ್ರಿಗರ್ ಮಾಡಿರೋದು ಹೋಗಿರುತ್ತೆ. ಆದ್ರೆ ನೀನು ಅಂದ್ರೆ ಮಾತ್ರ ಸರಿಯಾಗೇನೆ ಬರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ತಾವು ಕೂಡ ರೆಸ್ಪೆಕ್ಟ್ ನ ಕೊಡ್ಬೇಕು. ಹಾಗೇನೆ
ತಗೋಬೇಕು ಅನ್ನೋದನ್ನ ಮರ್ತಿರ್ತಾರೆ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಅಷ್ಟಕ್ಕೇನೆ ಸುಮ್ನಾಗ್ತಾರ, ಇಲ್ಲ ನೆಕ್ಸ್ಟ್ ಬರೋದನ್ನೇ ನಿನ್ ಯೋಗ್ಯತೆ ನೋಡ್ಕೊ ಅಂತ. ಇದಂತ್ರು ಅಶ್ವಿನಿ ಗೌಡ ಅವ್ರ ಬಾಯಲ್ಲಿ ಫಿಕ್ಸ್ ಅಂತ ಹೇಳ್ಬೋದು. ನಿನ್ ಯೋಗ್ಯತೆ ನೋಡ್ಕೋ, ಇದರಿಂದ ನೀವ್ ಹೇಗ್ ಕಾಣಿಸ್ತೀರಾ ಅಂತ ಗೊತ್ತಾಗುತ್ತೆ ಆಚೆ ಕಡೆ ಅಂತ ನೀವು ನಿಮ್ ಯೋಗ್ಯತೆನ ತೋರ್ಸುತ್ತೆ. ಈ ರೀತಿಯಾದ ವರ್ಡ್‌ಗಳನ್ನ ಪರ್ಟಿಕ್ಯುಲರ್ ಆಗಿ ಪದೇ ಪದೇ ಯೂಸ್ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರು ಏನ್ ಮಾಡ್ತಿದ್ದೀನಿ ಅನ್ನೋ ಕಡೆ ಗಮನ ಕೊಡ್ದಿರ ಬರೀ ಬೇರೆಯವ್ರ ಮೇಲೆನೆ ಹರಿ ಹೋಗುತ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಕೂಡ ಏನ್ ಯೋಗ್ಯತೆ ಗೀಗ್ಯತೆ ಅಂತ ಏನೋ ಮಾತಾಡ್ತಾ ಇದ್ದಾರೆ. ಬಟ್ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಎಪಿಸೋಡ್ ಅಲ್ಲೇ ನೋಡ್ಬೇಕು ಏನ್ ಯೋಗ್ಯತೆ ಅಂತ ಮಾತಾಡ್ತಿದ್ಯಾ ಅಂತ ಹೋಗಿರೋ ರೀತಿ ಕಾಣಿಸ್ತಾ ಇದೆ. ನೀನು ನೀನು ಅಂತಾನೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಅನಿಸ್ತಾ ಇದೆ ಈ ಪ್ರೋಮೋ ನೋಡಿದ್ರೆ. ಆದ್ರೆ ಗಿಲ್ಲಿ ಅವರ ಸ್ವಭಾವ ಆ ರೀತಿ ಇಲ್ಲದೆ ಇರೋದ್ರಿಂದ ಯಾವ್ದೋ ಭರದಲ್ಲಿ ಮಾತಿನ ಭರದಲ್ಲಿ ನೀನು ಅಂದಿದ್ರು ಕೂಡ ನೆಕ್ಸ್ಟ್ ಅವರು ತಿದ್ದುಕೊಂಡು ಹೋಗಿರ್ತಾರೆ ಅಂತ ಅನ್ಸುತ್ತೆ. ಬಟ್ ಎಪಿಸೋಡ್ ಅಲ್ಲೇ ಕಾಯ್ದು ನೋಡ್ಬೇಕು ಏನಾಗಿರುತ್ತೆ ಅಂತ. ಅದಷ್ಟೇ ಅಲ್ದಿರ ವಟ ವಟ ಅಂತಾನೆ ಇರ್ಬೇಡ, ಹೋಗ್ ನಿತ್ಕೋ ಸುಮ್ನೆ ಜಗಳಕ್ ಬರ್ಬೇಡ ಅಂತ ಮಾತಾಡ್ತಾನೆ ಇದ್ದಾರೆ. ಇದೇ ರೀತಿಯಾಗಿ ಜಗಳ ಕೂಡ ಮುಂದುವರಿತಾ ಇದೆ. ಇಲ್ಲಿ ಟ್ಯಾಗ್ ಲೈನ್ ಕೂಡ ಅದ್ನೇ ಕೊಟ್ಟಿದ್ದಾರೆ. ಟೀಮ್ ಜಗಳ ಸೈಡ್‌ಗೆ ಇಲ್ಲಿ ಉಸ್ತುವಾರಿಗಳದ್ದೇ ಕದನ ಅಂತ ಹಾಕಿದ್ದಾರೆ ಟ್ಯಾಗ್ ಲೈನ್ ಕೂಡ. ಸೊ ಇವತ್ತಿನ ಎಪಿಸೋಡು ಒಟ್ನಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಸಪೋರ್ಟ್ ಯಾರಿಗೆ ಮಾಡ್ತೀರಾ ಅಂತ, ಇಲ್ಲಿ ಗಿಲ್ಲಿ ಅವ್ರಿಗೂ ಸಪೋರ್ಟ್ ಮಾಡ್ತೀರಾ ಅಥವಾ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ಇನ್ನೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.